ಥ್ಯಾಂಕ್ ಯು ಸೋ ಮಚ್. ಓದಿ ಆಯಿತು, ಎಲ್ಲ ಪ್ರಿಪ್ರೇಷನ್ ಆಯಿತು, ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಮಾಡೆಲ್ ಪೇಪರಿಂದ ಬಂದ್ರೇ ಒಳ್ಳೆಯದು. ಆ್ಯಕ್ಚುಲಿ ಬೋರ್ಡ್ ಪೇಪರ್ ಈಸಿ ಇರುತ್ತೆ, ಬಟ್ ಹೇಳೋಕ್ಕಾಗಲ್ಲ ಎಲ್ಲಿಂದ ಕೊಡ್ತಾರೆ ಅಂತ. ಯೂಶಲಿ ಮಕ್ಕಳು ಆ್ಯಾವ್ರೇಜ್ ಲೆವೆಲಲ್ಲೇ ಪೇಪರ್ ಸೆಟ್ ಮಾಡಿರ್ತಾರೆ. ಸೊ ನಾನು ಓದಿದ್ದೀನಿ, ನಂಬಿಕೆ ಇದೆ ಬರಿತೀನಿ ಅಂತ. ಆ್ಯಂಡ್ ಒಳ್ಳೇದಾಗಲಿ ಎಲ್ರು. ಸೃಷ್ಟಿ. ನಾನು ಶುಭ ಹಾರೈಸ್ತೀನಿ ಎಲ್ಲ SSLC ಮಕ್ಳಿಗೂ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಅಂಕಗಳನ್ನ ತಗೊಂಡು ಉತ್ತೀರ್ಣ ಆಗಲಿ ಅಂತ ಆಶಿಸ್ತೀನಿ. ಇವತ್ತು ಎಕ್ಸಾಮ್ ನಡೀತಾ ಇದೆ, 10th ಎಕ್ಸಾಮ್. ನಿಮ್ಮ ಮಗಳು ಎಕ್ಸಾಮ್ ಬರೀತಿದ್ದಾರಾ? ಹೌದು 10th ಎಕ್ಸಾಮ್ ಬರೀತಾ ಇದ್ದಾಳೆ. 10th ಎಕ್ಸಾಮ್ ಬರೀತಾ ಇದ್ದಾಳೆ ಅವಳು. ಸೊ ಇವಾಗ ಏನಂದರೆ ಪ್ರಿಪ್ರೇಟ್ರಿ ಅಲ್ಲೆಲ್ಲ ಸ್ವಲ್ಪ ಅವಳು ಭಯ ಬಿದ್ದಿದ್ಲು. ಇವಾಗ ಥರ್ಡ್ ಪ್ರಿಪ್ರೇಟ್ರಿ ಆದಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಿದೆ ಆಟೋಮ್ಯಾಟಿಕ್ಲಿ ಅವಳಿಗೆ. ಮತ್ತು ಇವಾಗ ಪೇಪರು ಪರವಾಗಿಲ್ಲ, ಅಷ್ಟೊಂದೇನು ಟಫ್ ಇರೋದಿಲ್ಲ. ನೀವು ಓದ್ಕೊಂಡ್ರೆ ಟಫ್ ಇರೋದಿಲ್ಲ, ಬಿಕಾಸ್ ಅವಳು ಮಾಡಿದಾಳೆ ಪ್ರಿಪ್ರೇಷನ್. ಈಗ ರಿವಿಷನ್ ಹಾಲಿಡೇಸಲ್ಲಿ ಕೂತ್ಕೊಂಡು. ಸೊ ಹಾಗಾಗಿ ಅವಳಿಗೆ ಪರವಾಗಿಲ್ಲ ಅಂತ ಅನ್ಸುತ್ತೆ, ಚೆನ್ನಾಗಿ ಮಾಡ್ತಾಳೆ ಅಂತ ಕಾನ್ಫಿಡೆಂಟ್ ನನಗಿದೆ ನನ್ನ ಮಗಳ ಮೇಲೆ. ಎಕ್ಸಾಮ್ ಮಧ್ಯೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಏನನ್ಸುತ್ತೆ ನಿಮಗೆ? ಬಂದ್ ಬೇಕಾಗಿತ್ತಾ? ಬಂದ್ ಬೇಕಿರ್ಲಿಲ್ಲ, ಬಟ್ ಏನಂದ್ರೆ ಮಕ್ಳಿಗೆ ಒಂದು ಪ್ಲಸ್ ಪಾಯಿಂಟ್, ಅವ್ರಿಗೆ ಓದಕ್ಕೆ ಒಂಚೂರು ಟೈಮ್ ಜಾಸ್ತಿ ಸಿಗತ್ತೆ. ಈಗ ಏನಾಗುತ್ತೆ, ಮಕ್ಳಿಗೆ ಟೈಮ್ ಸಿಕ್ಕಿದಷ್ಟು ಒಳ್ಳೇದು. ನೆಸಸರಿ ಇರ್ಲಿಲ್ಲ, ಬಟ್ ಆಗಿರೋದ್ರಿಂದ ಮಕ್ಳಿಗೆ ಬೆನಿಫಿಟ್ ಅಷ್ಟೇ ಹೇಳ್ಬೋದು. 10th ಎಕ್ಸಾಮ್ ಏನು ನಾಳೆ ಇರಲಿಲ್ಲ? ಹೌದು, ನಾಳೆ ಇರ್ಲಿಲ್ಲ ಅವ್ರಿಗೆ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಮಂಡೇ. ಸೊ ಅವ್ರಿಗೆ ಟೈಮ್ ಸಿಗತ್ತೆ ಅಂತ ಹೆಚ್ಚಾಗಿ. ಬೇರೆ ಮಕ್ಕಳಿಗೂ ಎಕ್ಸಾಮ್ ಇರುತ್ತೆ, ಅವ್ರಿಗೆ ಏನು ತೊಂದರೆ ಆಗಲ್ವಾ? ಇಲ್ಲ, ಇವಾಗ ನಂದಿ 2nd ಮತ್ತು 3rd ಡಾಟರ್ ಅವರಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಅವಳು 7th, ಇನ್ನೊಬ್ಳು 2nd. ಸೊ ಅವ್ರಿಗೆ ಬಂದಿರೋದ್ರಿಂದ ಅವ್ರು ಆ್ಯಕ್ಚುಲಿ 24th 25th ಮುಗ್ದೋಗುತ್ತೆ ಮಮ್ಮಿ ಎಕ್ಸಾಮ್ಸ್ ಅಂತ ಖುಷಿಯಲ್ಲಿದ್ರು. ಇವಾಗ ತಿರ್ಗಾ ಒಂದೇ ಪೋಸ್ಟ್ಪೋಂಡ್ ಆಗಿರೋದ್ರಿಂದ ಮಮ್ಮಿ ಇನ್ನೂ ಅದೇ ಸೇಮ್ ಸಬ್ಜೆಕ್ಟ್ ಓದ್ಕೋಬೇಕಾ ಅಂತ ಕೇಳ್ತಾರೆ ಮಕ್ಕಳು. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಮಕ್ಳಿಗೆ ಆಗತ್ತೆ. ಅದೇ ಓದಬೇಕು ಅಂದಾಗ ಅವ್ರಿಗೆ ಇರಿಟೇಟ್ ಆಗತ್ತೆ ಮಕ್ಳಿಗೆ. ಶ್ವೇತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.